ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಸುಮ್ಮನೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿದೆ. ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲೇ ವಾಶ್ ಮಾಡ್ತೀನಿ. ನನಗೇನೋ ಅದು ರೂಢಿ ಆಗಿಬಿಟ್ಟಿದೆ ಕೈಯಲ್ಲಿ ವಾಶ್ ಮಾಡಿ. ಸರಿ ಅಂತ ಹೇಳಿ ಫಿಲ್ಟರ್ ನೀರು ಕೂಡ ತುಂಬಿತ್ತು. ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದೆ, ಆದರೂ ತುಂಬಿತ್ತು. ಆಮೇಲೆ ಆಫ್ ಮಾಡಿಬಿಟ್ಟು ಅದನ್ನು ಮಾಡಿ ಮೇಲೆ ಬಂದು ಬಟ್ಟೆ ಎಲ್ಲ ಒಣಗಾಕಿ ಸ್ವಲ್ಪ ಬಿಸಿಲು ಕಡಿಮೆನೇ ಇತ್ತು, ಯಾಕಂದರೆ ಮೋಡ ಮುಚ್ಕೊಳ್ಳೋ ಥರ ಇತ್ತು. ಮಳೆ ಬರುತ್ತೇನೋ ಅಂತ ಅಂದ್ಕೊಂಡೆ. ಹಾಗೆ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿದ್ರು ನೋಡಿ. ಬೆಳಗ್ಗೆ ಮಾರ್ನಿಂಗ್ ಹಾಕಿದ್ದೆ, ಮತ್ತೆ ಎಲ್ಲ ಒಣಗೋಗಂಗೆ ಆಗ್ಬಿಟ್ಟು ಸರಿ ತಂದು ಹಾಕೋಣ ಅಂತ ಹೇಳಿ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಕಸ ಗುಡಿಸೋದೇ ಈ ಟೈಲ್ಸ್ಗೂ ಅದಕ್ಕೂ ಅದೆಷ್ಟು ಕಸ ಗುಡಿಸಿದ್ರು ಸಾಲಲ್ಲ. ಹಾಗೆ ವಾಶ್ ಬೇಷನ್ ಎಲ್ಲ ತೊಳ್ಕೊಂಡು ವೈಟದಲ್ವಾ ತೊಳಿತಾನೇ ಇರಬೇಕು, ಡೈಲಿ ಎಷ್ಟು ತೊಳೆದ್ರೂ ಆಗಲ್ಲ. ಹಾಗೆ ಮಳೆ ಕೂಡ ಬಂತು ಫೈನಲಿ. ತುಂಬ ದಿವಸದಿಂದ ಮಳೆ ಬರೋದು ಹೋಗೋದು ಆ ಥರ ಆಗ್ತಾಯಿತ್ತು. ಒಂದು 2 ಹನಿ ಆಗ್ಬಿಡ್ತಾಯಿತ್ತು, ಹೋಗ್ಬಿಡ್ತಾಯಿತ್ತು. ಫೈನಲಿ ಇವತ್ತು ಮಳೆ ಬಂತು. ತುಂಬ ಚೆನ್ನಾಗಿ ತಣ್ಣಗೆ ಆಗ್ತಾಯಿತ್ತು. ಹಾಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆ ಕೂಡ ಮಾಡಿದೆ. ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಮನೇಲಿ. ಹಾಗೆ ಎಗ್ ರೈಸ್ ಮಾಡೋಣ ಅಂತ ಹೇಳಿ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ತಿನ್ನಬೇಕು ಅಂತ ಹೇಳಿ. ಹಾಗೆ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಅನ್ನ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು 2 ಮಿನಿಟ್ಸ್ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ 6 ಮೊಟ್ಟೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಮೊಟ್ಟೆನೂ ಚೆನ್ನಾಗಿರುತ್ತೆ, ಜಾಸ್ತಿ ಅಂದರೆ ಅನ್ನಕ್ಕೆಲ್ಲ ತುಂಬ ಜಾಸ್ತಿ ಸಿಗುತ್ತೆ ಅಂತೇಳಿ ಜಾಸ್ತಿ ಹಾಕ್ಕೊಂಡಿದ್ದೀವಿ ನಾವು. 6 ಮೊಟ್ಟೆ ನೀವು ಬೇಕಾದರೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, 2 ಆದರೂ ಹಾಕ್ಕೋಬೋದು, ಎಷ್ಟಾದರೂ ಹಾಕ್ಕೋಬೋದು. ನಾವು 3 ಜನಕ್ಕೆ 6 ಮೊಟ್ಟೆ ಹಾಕ್ಕೊಂಡಿದ್ದೀರಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂಥರ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮತ್ತೇ ಮಾಡ್ತಾ ಇರೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೆ ಹಾಕ್ಕೊಂಬಿಡಿ ನೋಡಿಕೊಂಡು. ಉಪ್ಪನ್ನೆಲ್ಲ ಹಾಕ್ಕೊಂಡು ನೋಡಿ, ಈ ಥರ ಆಗಬೇಕು. ಮೊಟ್ಟೆ ಪಲ್ಯ ಥರ ಆದಮೇಲೆ ಇದನ್ನು ಮತ್ತೆ ಅವ್ರ ಸ್ಟೈಲೇ ಅಂತಲೇ ಹೇಳ್ಬೋದು, ಅವ್ರ ಸ್ಟೈಲ್ ಎಗ್ ರೈಸ್ ಅಂತಲೇ ಹೇಳ್ಬೋದು. ಆದರೆ ನಾವು ಈ ಥರ ನಾನೊಂದು ಬೇರೆ ಥರ ಮಾಡ್ತೀನಿ. ಹಾಗೆ ಇಲ್ಲಿ ಎಲ್ಲ ಅದು ಫ್ರೈ ಎಲ್ಲ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ತಾಯಿದ್ದಾರೆ. ಚಿಕನ್ ಮಸಾಲ ಎಲ್ಲ ಏನೇನು ಸ್ಪೈಸಸ್ ಇರುತ್ತೋ ಎಲ್ಲ, ಜೀರಿಗೆ ಪುಡಿ ಅದೆಲ್ಲ ಹಾಕಿ, ಮೆಣಸು, ಆಮೇಲೆ ಇದು ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟು ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಆರ್ಚಿ ಇದು ತೊಗೊಳ್ಳಿ, ಆರ್ಚಿ ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ ಹಾಕಿದ್ರಿ 10 ರೂಪೀಸ್ ಅದೇನೋ ಅನಿಸುತ್ತೆ. ತೊಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೋಡಿ, ಕಲರ್ ಹೆಂಗೆ ಚೇಂಜ್ ಆಯಿತು. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಉದ್ರುದ್ರಕ್ಕೆ ಅನ್ನ ಮಾಡ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಿ ಉದ್ರುದ್ರಿಗೆ ಅನ್ನ ಆಗಿದೆ. ಆ ಅನ್ನನ ನಾವು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಗೊಜ್ಜಿಗೆ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಬೇಕು. ಕ್ಲೀನಾಗೆಲ್ಲ ಅನ್ನನ ಕಲಿಸ್ಕೊಂಡು. ಹಾಗೆ ತುಂಬ ಚೆನ್ನಾಗಿರುತ್ತೆ. ಖಾರ ನೋಡ್ಕೊಳ್ಳಿ, ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನೀವು. ಖಾರ ಎಲ್ಲ ಕರೆಕ್ಟಾಗಿತ್ತು. ನಿಮ್ಮ ಮನೆಗೆ ಎಷ್ಟು ಖಾರ ಬೇಕು, ನಾನು ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಲ್ಲ, ಖಾರದ ಪುಡಿನೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಲ್ಲ, ಖಾರ ಎಲ್ಲ ಕರೆಕ್ಟಾಗೇ ಇತ್ತು. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಫೈನಲಿ ಎಗ್ ರೈಸ್ ರೆಡಿ. ತುಂಬ ಟೇಸ್ಟಿಯಾಗಿತ್ತು. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ತಿನ್ನಬೇಕು ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಾಗಿತ್ತು ಎಗ್ ರೈಸು. ನೀವು ಒಂದ್ಸತಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಸ್ವಲ್ಪ ಜನ ಅನ್ಕೋಬೋದು ಇದನ್ನು ವೀಡಿಯೋ ಮಾಡಿ ಹಾಕ್ಬೇಕಾ ಅಂತೇಳಿ. ನನಗೆ ಅದು ನನ್ನ ಖುಷಿ, ನಾನು ಈ ರೀತಿ ಮಾಡ್ತೀನಿ. ಬೇರೆಯವ್ರು ಬೇರೆ ಥರನೂ ಮಾಡ್ಬೋದು, ಅಷ್ಟೇನೆ. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟಲ್ಲೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಅಷ್ಟೇ ಇವತ್ತಿನ ಡೇ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.